ನಮಸ್ಕಾರ, ನಾನು ಮಿಮಿಕ್ರಿ ದಯಾನಂದ್. ಇವತ್ತು ನಾನು ನಿಂತಿರೋದು ಎಲ್ಲಿ ಅಂತಂದರೆ ಭಕ್ತರು ಬಹಳಷ್ಟು ಜನ ಬರುವಂಥ ಸ್ಥಳ, ಸಂತ ತೆರೇಸನ ದೇವಸ್ಥಾನ ಮಾಹೆ ಪಾಂಡುಚೇರಿಯಲ್ಲಿರುವಂಥ ಜಾಗ. ಆದರೆ ಮಾಹೆ ಪಾಂಡುಚೇರಿ ಇರೋದು ಕೇರಳದ ಒಳಗೆ. ಯಾಕೆ ಅಂದರೆ ಇದು ಯೂನಿಯನ್ ಟೆರಿಟರಿ, ಸೆಂಟ್ರಲ್ ಗೌರ್ಮೆಂಟ್ನ ರೂಲ್ ಇದೆ, ಅದೆಲ್ಲ ಸರಿ. ಆದರೆ ನಾನು ಮಾತಾಡ್ತಾ ಇರೋದು ದೇವಸ್ಥಾನದ ಬಗ್ಗೆ. ಈ ಜಾಗಕ್ಕೆ ಎಲ್ಲ ಧರ್ಮದವರು ಬರ್ತಾರೆ. ಪ್ರಾರ್ಥನೆ ಯಾವ ಮಟ್ಟಕ್ಕಿರುತ್ತೆ ಅಂದರೆ, ನೀವು ಕರೆದರೆ ಕೇಳುವ ದೇವರು ಅಂತಾರೆ. ಈ ಚರ್ಚು 302 ವರ್ಷಗಳ ಹಿಂದಿನ ಚರ್ಚ್. 302 ವರ್ಷಗಳ ಹಿಂದೆ ಪೋರ್ಚುಗೀಸ್ ಕಟ್ಟಿರೋ ಚರ್ಚ್ನಲ್ಲಿ ಎಲ್ಲ ಧರ್ಮದವರು ಬರ್ತಾರೆ. ಆಗಾಗ ಉತ್ಸವಗಳು ನಡೀತಾ ಇರ್ತದೆ. ಇಲ್ಲಿಯ ದೇವರು ಬಹಳ ಸ್ಪೆಷಲ್. ಯಾರಿಗೆ ಏನೇ ತೊಂದರೆ ಇದ್ದರೂ ಈ ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಅದು ಸಂಪೂರ್ಣ ಗುಣವಾಗುತ್ತೆ ಅಂತ. ಅದು ರೋಗ ಆಗಿರಲಿ, ಮಾನಸಿಕವಾದ ತೊಂದರೆ ಆಗಿರಲಿ, ಅಥವಾ ಹಣದ ಮುಗ್ಗಟ್ಟಿರಲಿ. ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ, ಹೊಸ ಮಳಿಗೆಗಳು ಪ್ರಾರಂಭ ಮಾಡಬೇಕಾದ್ರೆ, ಅಂಗಡಿ ಪ್ರಾರಂಭ ಮಾಡಬೇಕಾದ್ರೆ ಮಾಹೆ ಚರ್ಚ್ಗೆ ಬರ್ತಾರೆ. ಮಾಹೆ ಚರ್ಚ್ ಇಸ್ ಎ ಗ್ರೇಟ್ ಪ್ಲೇಸ್ ಅಂತಾರೆ. ಯಾಕೆ ಅಂದರೆ ಫಾದರ್ಗಳು ಇಲ್ಲಿಯವರು ಬಹಳಷ್ಟು ಸಮಾಧಾನದಿಂದ ಮಾತಾಡ್ತಾರೆ. ಕನ್ಫೆಷನ್ ನಡೀತದೆ ಇಲ್ಲಿ. ನಮ್ಗೆ ಏನೇ ತೊಂದರೆ ಇದ್ರೂ ಬಂದು ಮಾತಾಡ್ಬೋದು. ನನಗೆ ಈ ಥರ ತೊಂದರೆ ಆಯಿತು, ಆ ಥರ ತೊಂದರೆ ಆಯಿತು ಅಂದರೆ ಯಾರಿಗೂ ಹೇಳದೆ ಫಾದರ್ಗಳು ಅದನ್ನು ಕೇಳಿ ಅದಕ್ಕೆ ದೈವ ಸ್ವರೂಪವಾಗಿ ಉತ್ತರ ಕೊಡ್ತಾರೆ. ನೋಡಿ, ನಾವು ಎಲ್ಲ ಧರ್ಮದಲ್ಲೂ ಇದೆ ಅಲ್ವಾ. ಇಲ್ಲಿ ನಮಗೆ ಕಾಂತಾರ ಚಿತ್ರದಲ್ಲಿ ಹೇಳ್ತಾರೆ, ಏನೇ ತೊಂದರೆ ಇದು ದೈವದತ್ತ ಕೇಳಿ ಅಂತ. ಆದರೆ ಇಲ್ಲಿ ಒಂದು ಕ್ರೈಸ್ತ ಧರ್ಮದಲ್ಲೂ ಅದೇ ಇದೆ ಅನ್ನೋದನ್ನು ನಾವು ಎಲ್ಲ ಕಡೆ ನೋಡ್ಬೋದು. ನಮ್ಮ ಈ ಮಾಹೆ ದೇವಸ್ಥಾನ ಇರೋದು ಹಾರ್ಟ್ ಆಫ್ ದ ಸಿಟಿ ಆಫ್ ಮಾಹೆ. ಈ ಕಡೆನೂ ಕೇರಳ, ಆ ಕಡೆನೂ ಕೇರಳ, ಅದರ ಮಧ್ಯ ಪಾಂಡಿಚೇರಿ ಸ್ಟೇಟ್. ಈ ಪಾಂಡಿಚೇರಿ ಸ್ಟೇಟ್ನಲ್ಲಿರುವಂಥ ಈ ಮಾಹೆ ದೇವಸ್ಥಾನ ರೋಡ್ನಿಂದ ಹೋಗ್ತಾನೆ ನಿಮಗೆ ಕಾಣುತ್ತೆ. ಬಹಳ ಜನ ಮಂಗಳೂರಿನಿಂದ ಶಬರಿಮಲೆಗೆ ಹೋಗ್ಬೇಕಾದ್ರೆ ಈ ರೋಡ್ ಮುಂದೆನೇ ಹೋಗ್ತಾರೆ. ಆದರೆ ಎಷ್ಟೋ ಜನಕ್ಕೆ ಈ ಮಾಹೆ ದೇವಸ್ಥಾನ ಗೊತ್ತಿಲ್ಲ. ಕ್ರೈಸ್ತ ಧರ್ಮದ ಆಗಿರೋದ್ರಿಂದ ಭಾಳ ಜನ ಹೊರಗಡೆಯಿಂದಾನೇ ನಮಸ್ಕಾರ ಮಾಡಿ ಹೋಗ್ತಾರೆ. ಆದರೆ ಯಾವ ಧರ್ಮದವರಾದರೂ ಒಳಗಡೆ ಬರ್ಬೋದು. ಒಳಗಡೆನ ವಾತಾವರಣ ಅತ್ಯಂತ ಶಾಂತವಾಗಿದೆ, ಕ್ಲೀನ್ ಆಗಿದೆ. 5 ನಿಮಿಷಕ್ಕೊಂದ್ಸತಿ ಗುಡಿಸ್ತಾ ಇರ್ತಾರೆ, ಕ್ಲೀನ್ ಮಾಡ್ತಾನೆ ಇರ್ತಾರೆ. ಜನ ಬಹಳ ಸಮಾಧಾನದಿಂದ ಮಾತಾಡ್ತಾರೆ. ಇಲ್ಲಿ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನ ನೀವು ನೋಡಿ. ಆಮೇಲೆ ಬೇರೆ ನೋಡೋದು ಮಾತ್ರ ಅಲ್ಲ, ಯಾವಾಗಾದರೂ ನೀವು ಈ ಕಡೆ ಕೊಡಗಿಗೆ ಬಂದರೆ ಅಥವಾ ಕಣ್ಣೂರು ಟಲಿಚೇರಿ ಈ ಕಡೆ ಬಂದರೆ, ಮಾಹಿ ಭಾಳ ದೂರ ಏನಿಲ್ಲ. ಕಣ್ಣೂರಿಂದ ಹೆಚ್ಚು ಕಮ್ಮಿ 29 ಕಿಲೋಮೀಟರ್ 30 ಕಿಲೋಮೀಟ್ರಲ್ಲಿದೆ ಈ ಮಾಹಿ ಅನ್ನೋ ಜಾಗ. ಒಂದು ಸುಂದರವಾದ ಸಿ ಬೀಚ್ ಇದೆ ಇಲ್ಲಿ. ಆಮೇಲೆ ಹಾರ್ಬರ್ ಇದೆ, ನಡೆದಾಡೋ ರಸ್ತೆಗಳಿದೆ. ಇದೆಲ್ಲದ್ರ ಮಧ್ಯ ಟೂರಿಸಮ್ ಪ್ಲೇಸ್ ಅಂತ ಮಾತ್ರ ಅಲ್ಲ, ಧಾರ್ಮಿಕ ಸ್ಥಳ ಕೂಡ ಹೌದು. ಇಲ್ಲಿನ ಉತ್ಸವ ಬಹಳ ಜೋರಾಗಿ ನಡೀತದೆ. ಬಹಳ ಜೋರು ಅಂದರೆ ಕೇರಳದ ಪ್ರಖ್ಯಾತ ಸಂಗೀತಗಾರರೆಲ್ಲ ಇಲ್ಲಿ ಬಂದು ಹಾಡ್ತಾರೆ. ಕಾಮಿಡಿ ಪ್ರೋಗ್ರಾಮ್ಸ್ ನಡೀತದೆ. ಉತ್ಸವ ಬಹಳ ಜೋರಾಗಿ ನಡೀತದೆ. ಮಾಹಿ ಉತ್ಸವ ಅಂದರೆ ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಹಿಂದೂಗಳು ಕೂಡ ಬರ್ತಾರೆ. ಅಂಥ ಅದ್ಭುತವಾದ ದೇವಸ್ಥಾನ, ಪರಂಪರೆ ಇರೋ ದೇವಸ್ಥಾನ. ಅದಕ್ಕೆ ಹೇಳೋದು, ದೇವರು ಕೆಲವು ಕಡೆ ಬಂದು ಕೂತ್ಕೊಂಡು ನಿಮ್ಮ ಕಷ್ಟ ಕೇಳ್ತಾರೆ ಅಂತ. ಸಂತ ತೆರೇಸಳ ಈ ದೇವಸ್ಥಾನಕ್ಕೆ ನೀವು ಬನ್ನಿ. ನಾನು ಇವತ್ತು ಬಂದಿದ್ದೀನಿ. ಒಂದು ಸುಂದರವಾದ ಅಂಗಡಿ ಇದೆ. ಆ ಶಾಪ್ನಲ್ಲಿ ಎಲ್ಲ ವಸ್ತುಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಆ್ಯಸ್ ಯೂಶುವಲ್ ಸಿಗ್ತದೆ. ಅದನ್ನು ನೋಡಿದ್ವಿ, ಫಾದರ್ನ ನೋಡಿದ್ವಿ. ಭಾಳನೇ ಖುಷಿಯಾಗಿದೆ ಈ ದೇವಸ್ಥಾನ. ನನಗಂತೂ ಆತ್ಮತೃಪ್ತಿ ಸಿಕ್ತು. ಇಲ್ಲಿ ಬಂದ ತಕ್ಷಣವೇ ಕ್ಯಾಂಡ್ಲ್ ಇಸ್ಕೊಂಡು ಹಚ್ಚಿದ್ವಿ ನಾವೆಲ್ಲ. ಕ್ಯಾಂಡ್ಲ್ ಹಚ್ಚಿದ ತಕ್ಷಣ ನಿಮ್ಮ ಮನಸ್ಸೊಳಗೆ ಏನಾದರೂ ಇದ್ದರೆ ಆ ಕ್ಯಾಂಡ್ಲ್ ಹಚ್ಚುವಾಗ ಪ್ರಾರ್ಥನೆ ಮಾಡಿದ್ರೆ ಅದು ನಿಮಗೆ ನಿಜವಾಗಲೂ ಎಫೆಕ್ಟ್ ಆಗುತ್ತೆ. ನೀವು ಯಾರಿಗೂ ತೊಂದರೆ ಅಂತೂ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ. ನಮಗೆ ಒಳ್ಳೇದಾಗಲಿ, ಅಥವಾ ನಮ್ಮ ಕಡೆಯವ್ರಿಗೆ ಒಳ್ಳೇದಾಗಲಿ, ಮಕ್ಕಳು ಒಳ್ಳೇದಾಗಲಿ, ಅಥವಾ ಹೆಂಡತಿಗೆ ಒಳ್ಳೇದಾಗಲಿ, ಗಂಡನಿಗೆ ಒಳ್ಳೇದಾಗಲಿ, ತಂದೆ ತಾಯಿಗೆ ಒಳ್ಳೇದಾಗಲಿ, ಇಷ್ಟೇ ತಾನೇ ಕೇಳ್ಕೊಳ್ಳೋದು. ಅದನ್ನು ದೇವರು ನಿಜವಾಗಲೂ ನೀವಿಲ್ಲಿ ಬಂದು ಪ್ರಾರ್ಥನೆ ಮಾಡಿ ನೋಡಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನಿಜವಾಗ್ಲೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಷ್ಟಗಳು ನಿವಾರಣೆ ಆಗೋದು 100% ನಿಜ. ಸಂತ ತೆರೇಸಳ ದೇವಸ್ಥಾನ. ಆದರೆ ಇಲ್ಲಿ ಗೊತ್ತಾಗೋದು ಒಂದೇ ಒಂದು, ಮಾಹಿ ಚರ್ಚ್. ನೀವು ಗೂಗಲ್ನಲ್ಲಿ ನೋಡಬೇಕಾದ್ರೂ ಮಾಹಿ ಚರ್ಚ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ. ಮಾಹಿ ಚರ್ಚ್ನಲ್ಲಿ ನಿಮಗೆ ಬಂದರೆ ಯಾರು, ನೀವು ಯಾವ ಊರಿನಿಂದ ಬಂದಿದ್ದೀರಾ, ಯಾವ ಜಾತಿ, ಏನೂ ಕೇಳಲ್ಲ. ಒಳಗಡೆ ಬಂದು ಕೂತ್ಕೋಬೋದು. ನೀವು ಪ್ರಾರ್ಥನೆಯಲ್ಲಿ ಭಾಗಿಗಳಾಗಬಹುದು. ಆದ್ದರಿಂದ ಮಾಹಿ ಚರ್ಚಿಗೆ ಬನ್ನಿ. ಪಾರ್ಕಿಂಗು ಸುಂದರವಾಗಿದೆ. ಹಾರ್ಟ್ ಆಫ್ ದ ಸಿಟಿ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ರೂ ಪಾರ್ಕಿಂಗೋಸ್ಕರ ಸಪ್ರೇಟಾಗಿ ಜಾಗ ಇಟ್ಟಿದ್ದಾರೆ. ಪಾರ್ಕಿಂಗ್ ಇದೆ. ಯಾವುದೇ ರೀತಿಯಾದ ನಿಮಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳೋರಿಲ್ಲ ಇಲ್ಲಿ. ಆದರೆ ನಿಮ್ಮ ಮನಸ್ಸೊಳಗೆ ಏನಾದ್ರು ಇದ್ದರೆ ದೇವ್ರ ಹತ್ರ ಹೇಳ್ಕೊಡಿ. ನಾವು ಹೇಳ್ತೀವಲ್ಲ, ಯಾರ ಹತ್ರ ಹೇಳ್ಕೊಂಡ್ರೂ
ಕಷ್ಟಗಳು ನಿವಾರಣೆ ಆಗಲ್ಲ ಕೆಲವು ಟೈಮ್ನಲ್ಲಿ. ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ನಮಗೆ ಭಾಳ ಹೆಲ್ಪ್ ಆಗೋದು. ಅದಕ್ಕೆ ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಮ್ಯಾರಿ ಕ್ರಿಸ್ಮಸ್ ನಿಮಗೆಲ್ಲ ಹೇಳ್ತಾ, ಮ್ಯಾರಿ ಕ್ರಿಸ್ಮಸ್ನಲ್ಲಿ ನಾನು ಎಲ್ಲ ಧರ್ಮನೂ ಒಂದೇ ರೀ. ನಾನು ಓದಿದ್ದೆ ಗುಡ್ ಶೆಪರ್ಡ್ ಕಾನ್ವೆಂಟು, ಸೆಂಟ್ ಮೇರೀಸು, ಸನ್ ಫ್ಲಮ್ನರ್ಸು. ಅದಾದಮೇಲೆ ನಾವು ಈ ಧರ್ಮ ಆ ಧರ್ಮ ಅಂತಿಲ್ಲ, ಎಲ್ಲ ಧರ್ಮ. ಅದರಲ್ಲೂ ಫಾದರ್ಗಳು ಭಾಳ ಗೌರವದಿಂದ ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಈ ವರ್ಷದಲ್ಲಿ ಮ್ಯಾರಿ ಕ್ರಿಸ್ಮಸ್ 25ನೇ ತಾರೀಕು ನಿಮಗೆಲ್ಲನೂ ದೇವರು ಒಳ್ಳೇದು ಮಾಡಲಿ. ಕ್ರಿಸ್ಮಸ್ಸಿನ ಆಚರಣೆ ಅದ್ಧೂರಿಯಾಗಿ ಮಾಡಿ. ಯಾರನ್ನು ಕುಡ್ಕೊಂಡು ಓಡಾಡೋದು ಅದೆಲ್ಲ ಕ್ರಿಸ್ಮಸ್ಸು ಅಂದರೆ ಬಡವರಿಗೆ ಕೊಡೋದು. ಆಮೇಲೆ ಯಾರ ಜೊತೆ ಆದರೂ ಕೋಪ ಇದ್ದರೆ ಆ ಕೋಪನ ಬಿಟ್ಟು ಅವ್ರ ಜೊತೆ ಮಾತಾಡ್ಬಿಡೋದು. ಆವಾಗಲೇ ಕ್ರಿಸ್ಮಸ್ ಇರೋದ್ರಿ. ಯಾರಿಗಾರು ನಮ್ಮ ಹತ್ರ ಇರೋದ್ರಲ್ಲಿ ಅರ್ಧ ಕೊಟ್ಟರೆ ಊಟ ಮಾಡೋಕ್ಕೆ ಅದನ್ನು ಇನ್ನೂ ಸಂತೋಷ ಪಡ್ತೀವಿ. ಹಸ್ದವ್ರಿಗೆ ಊಟ ಹಾಕೋದು ಕ್ರಿಸ್ಮಸ್ ರೀ. ಎಲ್ಲರ ಜೊತೆ ಪ್ರೀತಿಯಿಂದ ಮಾಡೋದು ಕ್ರಿಸ್ಮಸ್ ರೀ. ದೇವಸ್ಥಾನಕ್ಕೆ ಹೋಗೋದು ಕ್ರಿಸ್ಮಸ್ ರೀ. ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕ್ರಿಸ್ಮಸ್ ರೀ ಅಲ್ವಾ? ಅದರಿಂದ ಈ ಕ್ರಿಸ್ಮಸ್ ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿ. ಯಾರಾದರೂ ನಿಮಗೆ ವಿರೋಧಿಗಳಿದ್ರೆ ಇವತ್ತೋಗಿ ಅವ್ರ ಜೊತೆ ಮಾತಾಡ್ಬಿಟ್ಟು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಬಿಡಿ. ಕ್ರಿಸ್ಮಸ್, ಮ್ಯಾರಿ ಕ್ರಿಸ್ಮಸ್. ನಮಸ್ಕಾರ, ನಾನು ನಿಮ್ಮ ದಯಾನಂದ್.